ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ ವಿಜ್ಞಾನದಲ್ಲಿ ಭೌತ ವಿಜ್ಞಾನದ ಕೀ ಆನ್ಸರ್ನ ಫಸ್ಟ್ ನೋಡೋಣ. ಕೆಮಿಸ್ಟ್ರಿ ಮತ್ತು ಬಯಾಲಜಿನೂ ಕೂಡ ನಾನು ನಿಮಗೆ ಲೈನ್ ಅಪ್ ಮಾಡ್ತೀನಿ. ತುಂಬ ಈಸಿಯಾಗಿರ್ತಕ್ಕಂಥ ಪೇಪರ್ ಇತ್ತು. ಒಂದು 8 ಉತ್ತರಗಳ ಅಂಕಗಳ ಪ್ರಶ್ನೆಗಳು ಏನಾಗಿತ್ತಪ್ಪ ಅಂದರೆ ಅಪ್ಲೈಡ್ ಇತ್ತು. ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದ್ರಿ. ಇಂಗ್ಲೀಷ್ಗೆ ಇದೇ ಥರನಾಗಿರ್ತಕ್ಕಂಥ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ಗಳನ್ನು ಎಲ್ಲವನ್ನೂ ಕೂಡ ನಿಮಗಾಗಿ ಕೊಡ್ತಾ ಇದ್ದೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಫಸ್ಟ್ ಭೌತಶಾಸ್ತ್ರದ ಉತ್ತರಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಇತ್ತು MCQದಲ್ಲಿ ಒಂದು ಮಸೂರದ ಸಾಮರ್ಥ್ಯ +2 ಡಯಾಪ್ಟರ್ ಆದರೆ ಸಂಗಮ ದೂರ ಕೇಳಿದರು +0.5 ಮೀಟರ್ ಅಂತ. ಯಾರೆಲ್ಲ ಬರೆದಿದ್ದೀರಿ ಒಂದು ಅಂಕ ನಿಮಗೆ ಸಿಗ್ತದೆ. ನಿಮ್ಮ ಎಕ್ಸಾಮ್ ಹೇಗೈತೆ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ. ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ, ಅದನ್ನು ಕೂಡ ತಾವುಗಳು ಅಟೆಂಡ್ ಮಾಡ್ಬೋದು. ಎರಡನೇದು ಕೋಷ್ಟಕ ಕೊಟ್ಟಿದ್ದರು. ಅತ್ಯುತ್ತಮ ವಿದ್ಯುತ್ ವಾಹಕ ಯಾವುದು ಅಂತ ಕೇಳಿದರು. ಆಪ್ಷನ್ ಸಿ M ಅಂತ ಇದೆ ನೋಡಿ, ಅದು ಯಾರು ಬರೆದಿದ್ದೀರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇತ್ತು. ಇನ್ನು ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲದ ಚಿಹ್ನೆ ಕೇಳಿದ್ರು. ರಿಯೋಸ್ಟಾಟ್ ಅಂತ ಕೇಳಿತ್ತು. ಸೊ ರಿಯೋಸ್ಟಾಟ್ ಇಸ್ ದ ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು. ಸೊ ಈ ಥರನಾಗಿರ್ತಕ್ಕಂಥ ಯಾರು ಬರೆದಿದ್ದೀರಿ ಅದನ್ನು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತ ಇದೆ. ಸೊ ಜಸ್ಟ್ ಈ ಥರನಾಗಿರ್ತಕ್ಕಂಥ ನೀವೇನು ಮಾಡಬೇಕಾಗಿತ್ತು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯನ್ನು ತೆಗೆದ್ರೆ ನಿಮಗೆ 1 ಅಂಕಗಳನ್ನು ಆರಾಮಾಗಿ 2 ಸೇರಿ ಕೊಡ್ತಿದ್ರು. ಪ್ರಶ್ನೆ 4 ಇತ್ತು. 5 ಸುತ್ತುಗಳನ್ನು ಹೊಂದಿರುವ ವಾಹಕ ತಂತಿ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರ ಒಂದು ಸುತ್ತು ಇರುವ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿರ್ತದೆ ಅಂತ ಕೇಳಿದ್ದಾರೆ. 5 ಪಟ್ಟು ಅಧಿಕವಾಗಿರ್ತದೆ ಅನ್ನೋದು ಸರಿಯಾದ ಉತ್ತರ. ಇಷ್ಟು 1 ಮಾರ್ಕರ್ ಪ್ರಶ್ನೆಗಳನ್ನು ಏನು ಮಾಡಿದ್ರಪ್ಪ ಅಂದರೆ ಕೊಟ್ಟಿದ್ದರು. ನೆಕ್ಸ್ಟ್ ಕೇಳಿದರು, ಒಂದು ನಿಮಗೆ ಮಂಡಲ ಕೊಟ್ಟಿದ್ದಾರೆ. ಎದಲ್ಲಿ 4 ಓಮ್ ಅದ, ಬಿದಲ್ಲಿ 20 ಓಮ್ ಅದ. ಯಾವ ರೋಧಕದ ಮೂಲಕ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿತದ ಕಾರಣ ಕೊಡಿ ಅಂತ ಕೇಳಿದ್ರಿ. ಇಲ್ಲಿ ಎದಲ್ಲಿ 4 ಓಮ್, ಬಿದಲ್ಲಿ 20 ಓಮ್ ಅದಲ್ಲ, ಎರಡೂ ಕೂಡ ಅಲ್ಲಿ ಸರಣಿ ಕ್ರಮದಲ್ಲಿರೋದ್ರಿಂದ ಎರಡರಲ್ಲೂ ಸಮ ಪ್ರಮಾಣದ ವಿದ್ಯುತ್ ಹರಿತದ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು. ಸೊ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಇಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಕೊಡ್ತಿದ್ರು. ಸೊ ಅದನ್ನೇ ನೀವೇನು ಮಾಡಬೇಕು, ಹೈಲೈಟ್ ಮಾಡಬೇಕಿತ್ತು. ಇನ್ನು ಅಪಾಯದ ಸಂಕೇತದ ಬಣ್ಣ ಯಾವುದು, ಆ ಬಣ್ಣವನ್ನು ಏಕೆ ಬಳಸ್ತಾರೆ ಅಂತ ಕೇಳಿದರು. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಪಾಯದ ಸಂಕೇತದ ದೀಪದ ಬಣ್ಣ ಬಂದುಬಿಟ್ಟು ಕೆಂಪು. ಏಕೆ ಕೆಂಪು ಅಂದರೆ ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ದೂರ ಚದುರ್ತದೆ ಮತ್ತು ಆದ್ದರಿಂದ ದೂರದಿಂದಲೂ ಅದೇ ಬಣ್ಣವನ್ನು ನಾವು ಕಾಣಬಹುದು ಅನ್ನೋದನ್ನು ನಾವೇನು ಮಾಡ್ಬೋದಾಗಿತ್ತು, ಬರಿಬೋದು. ಸೊ ರಿಲಿವೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ನಿಮಗೆ 2ಕ್ಕೆ 2 ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಫ್ಲೆಮಿಂಗನ ಎಡಗೈ ನಿಯಮವನ್ನು ಬರೀರಿ ಅಂತ ಕೇಳಿದರು. ವೆರಿ ಈಸಿ. ಈ ಎಡಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸ್ತದೆ. ಇದನ್ನೇ ಏನಂತ ಕರೀತಾರೆ, ಫ್ಲೆಮಿಂಗನ ಎಡಗೈ ನಿಯಮ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಇನ್ನೊಂದು ಪ್ರಶ್ನೆ ಕೇಳಿದರು. ನಮ್ಮ ದೇಶದಲ್ಲಿ ಗ್ರಹ ವಿದ್ಯುತ್ ಮಂಡಲದಲ್ಲಿ ಈ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟಿರ್ತದೆ ಅಂತ ಕೇಳಿದರೆ 220 ವೋಲ್ಟ್ ಅಂತ ಯಾರೆಲ್ಲ ಬರೆದಿದ್ದೀರಿ. ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಇನ್ನು ಪ್ರಿಸ್ ಬಯೋಫಿಯಾ ಬಗ್ಗೆ ಕೇಳಿದರು. ಏನು ಪ್ರಶ್ನೆ ಕೇಳಿದ್ರಂದರೆ ಪ್ರಿಸ್ ಬಯೋಫಿಯಾ ಅಂದರೆ ಏನು, ಈ ಪ್ರಿಸ್ ಬಯೋ ಉಂಟಾಗಲು ಕಾರಣವೇನು, ಈ ದೋಷವನ್ನು ನೀವು ಹೇಗೆ ಸರಿಪಡಿಸ್ತೀರಿ ಅಂತ ಕೇಳಿದ್ದಾರೆ. ಸೊ ಅದರದ ಆನ್ಸರ್ ಏನದಪ್ಪ ಅಂದರೆ ಪ್ರಿಸ್ ಬಯೋಫಿಯಾದಲ್ಲಿ ವಯಸ್ಸಾದಂತೆ ಕೆಲವರಲ್ಲಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗುವುದರಿಂದ ಇಲ್ಲಿ ಹತ್ತಿರದ ವಸ್ತುಗಳನ್ನು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವೇ ಇಲ್ಲ. ಇದೇ ದೋಷವನ್ನು ಪ್ರೆಸ್ ಬಯೋಫಿಯಾ ಅಂತ ಕರಿತೀವಿ. ಇಲ್ಲಿ ಮಸೂರ ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ತದೆ. ಸಿಲಿಯರಿ ಸ್ನಾಯುಗಳು ಏನಾಗ್ತವಪ್ಪ ಅಂದರೆ ದುರ್ಬಲಗೊಳ್ತವೆ. ದ್ವಿಪೀನ ಮಸೂರ ಅಲ್ವಾ, ಇದನ್ನು ದ್ವಿಪೀನ ಮಸೂರ ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ, ಬಳಕೆ ಮಾಡಿ ಈ ಒಂದು ದೋಷವನ್ನು ಸರಿಪಡಿಸ್ತೀವಿ ಅಂತಕ್ಕದ್ದನ್ನು ನೀವು ಬರೆದ್ರೆ ಎಕ್ಸಾಕ್ಟಾಗಿ ನಿಮಗೆ ಮಾರ್ಕ್ಸನ್ನು ಕೊಡ್ತಿದ್ರು. ಅದರ ಬದಲಾಗಿ ನಿಮಗೆ ಸಮೀಪ ದೃಷ್ಟಿ ದೋಷ ಅಂತ ಕೊಟ್ಟಿದ್ದರು. ಸಮೀಪ ದೃಷ್ಟಿ ದೋಷ ಅಂದರೆ ವ್ಯಕ್ತಿ ಸಮೀಪದ ವಸ್ತುಗಳನ್ನು ನೋಡಲು ಸಾಧ್ಯವಿದ್ದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ಸ್ಥಿತಿ ಸಮೀಪ ದೃಷ್ಟಿ. ಮುಖ್ಯ ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆ ಸಹಜಗಿಂತ ಉದ್ದ. ಇಲ್ಲಿ ನಿಮ್ನ ಮಸೂರವನ್ನು ಉಪಯೋಗಿಸಿ ಏನು ಮಾಡ್ತಾರಪ್ಪ ಅಂದರೆ ಸಮೀಪ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತಾರೆ ಅಂತ ಬರೆದ್ರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಏನು ಮಾಡ್ತಿದ್ರಪ್ಪ ಅಂದರೆ ಕೊಡ್ತಿದ್ರು. ಭಾಳ ಈಸಿಯಾಗಿರ್ತಕ್ಕಂಥದ್ದನ್ನೇ ಕೇಳಿದರು. ಇನ್ನು ಫ್ಯೂಸ್ ಅಂದರೆ ಏನು, ಓವರ್ಲೋಡ್ ಮತ್ತು ಋಸ್ವ ಮಂಡಲಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಸೊ ನೋಡಿ, ಫ್ಯೂಸ್ ಅಂದರೆ ಏನು ಬರಿಬೇಕಂದ್ರೆ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ಓವರ್ಲೋಡ್ನಿಂದ ಆಗೋ ಹಾನಿಯಿಂದ ರಕ್ಷಿಸಲಿರುವ ಸುರಕ್ಷತಾ ಸಾಧನವನ್ನು ಫ್ಯೂಸ್ ಅಂತ ಕರಿತೀವಿ. ಸೊ ಏನು ಕಾರಣಪ್ಪ ಅಂದರೆ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಯಾಗ್ತದೆ. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿದ್ದಾಗ ಸರಬರಾಜಾಗುವ ವಿದ್ಯುತ್ ವೋಲ್ಟೇಜ್ ಹೆಚ್ಚಳವಾದಾಗ ಸೊ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಆಗ್ತದೆ ಅಂತಕ್ಕಂಥ ಪಾಯಿಂಟ್ಸ್ ನೀವು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಭೂ ಸಂಪರ್ಕ ತಂತಿ ಅಂದ್ರೇನು, ಭೂ ಸಂಪರ್ಕ ತಂತಿಯ ಕಾರ್ಯಗಳನ್ನು ಕೇಳಿದರು. ವೆರಿ ಈಸಿ. ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗೆ ಬಳಸೋ ತಂತಿಯನ್ನೇ ಭೂ ಸಂಪರ್ಕ ತಂತಿ ಅಂತ ಕರಿತೀವಿ. ಸೊ ಕಾರ್ಯ ಏನಪ್ಪ ಅಂದರೆ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲೆ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗೆ ಬಳಸ್ತೀವಿ.
ಕಡಿಮೆ ವಿದ್ಯುತ್ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ವಿಭವಾಂತರ ಭೂಮಿಯ ವಿಭವಾಂತರಕ್ಕೆ ಸಮ ಮಾಡ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಅಂತ ಪಾಯಿಂಟ್ಸ್ ಬರೆದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನಿಮ್ನ ಮೊಸರ ಸ್ಥಿತಿಯಲ್ಲಿ ಇಟ್ಟಾಗ ಅಂತ ಕೇಳಿದ್ದಾರೆ. ಈ ತನ್ನಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇಟ್ಟಾಗ ಅಂತಕ್ಕಂಥ ನಿಮ್ಮದು ಡಯಾಗ್ರಾಮನ್ನು ಹಾಕಬೇಕು. ಪ್ರತಿಬಿಂಬ ಸ್ಥಾನ ನಲ್ಲಿ ಮೂಡ್ತದೆ, ಹೌದಲ್ವಾ? ಗಾತ್ರ ವಸ್ತುವಿನಷ್ಟೇ ಆಗ್ತದೆ. ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಅಂತ ಬರೆದ್ರೆ ಸೊ ನಿಮಗೆ 3 ಮಾರ್ಕ್ಸನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಸೊ ಈ ಸಲವನ್ನು ಏನು ಮಾಡಿದ್ರಪ್ಪ ಅಂದರೆ ನಿಮ್ಮ ಮೊಸರವನ್ನೇ ಕೊಟ್ಟಿದ್ದರು. ಈ ಸಲ ನೀಟಾಗಿರ್ತಕ್ಕಂಥ ಡಯಾಗ್ರಾಮನ್ನು ಬರೆದು ಸ್ಥಿತಿಯಲ್ಲಿ ಇತ್ತಂದ್ರೆ ಅದು ಏನಾಗಿರ್ತದೆ, ಸ್ಥಿತಿಯಲ್ಲೇ ಪ್ರತಿಬಿಂಬ ಮೂಡ್ತದೆ ಅನ್ನೋದನ್ನು ಬರಿಬೇಕು. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು, ಪೀನ ದರ್ಪಣ ಮತ್ತು ಪೀನ ಮೊಸರದ ನಡುವಿನ ವ್ಯತ್ಯಾಸ. ಸೊ ಬೆಳಕಿನ ವಕ್ರೀಭವನದ 2 ನಿಯಮಗಳು ನಿಮಗೆ ಗೊತ್ತಿದ್ದಾವೆ. ಏನು? ಪತನ ಕಿರಣ, ಪ್ರತಿಫಲಿತ ಕಿರಣ 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೆಗೆ ತನ್ನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಾಗ ಬರ್ತಾವೆ. ಇನ್ನು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು, ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿ ಸ್ಥಿರವಾಗಿರ್ತದೆ. ಪೀನ ಮೊಸರ ಅಂಚಿನಲ್ಲಿ ತೆಳು, ಮಧ್ಯದಲ್ಲಿ ದೆಪ್ಪು, ಬೆಳಕಿನ ಕಿರಣ ಕೇಂದ್ರೀಕರಿಸ್ತದೆ, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಮೂಡಿಸ್ತದೆ. ಪೀನ ದರ್ಪಣ ಮೇಲ್ಮೈ ಉಬ್ಬಾಗಿರ್ತದೆ, ವಾಹನದ ಹಿನ್ನೋಟದಲ್ಲಿ ಬಳಸ್ತಾರೆ, ಚಿಕ್ಕ ಮತ್ತು ನೇರ ಪ್ರತಿಬಿಂಬವನ್ನು ಏನು ಮಾಡ್ತದಪ್ಪ ಅಂದ್ರೆ ಮೂಡಿಸ್ತದೆ ಅನ್ನೋದನ್ನು ನೀವು ಬರೆದ್ರೆ ನಿಮಗೆ ಆರಾಮಾಗಿ 3 ಬಾರ್ಸ್ ಏನು ಮಾಡ್ತೀರಪ್ಪ ಅಂದರೆ ಕೊಡ್ತಿದ್ರು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಫಸ್ಟ್ 11 ಪ್ರಶ್ನೆಗಳು. ಸೊ ಫಿಸಿಕ್ಸ್ನಲ್ಲಿ ನಾನು ಏನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ. ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಫ್ರೆಂಡ್ಸ್. ಸೊ ಅದನ್ನು ಖಂಡಿತವಾಗಿ ನೀವುಗಳು ಕೂಡ ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಬರ್ತಕ್ಕಂಥ ಸಮಯದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಾನು ಏನು ಮಾಡ್ತೀನಿ, ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾ ಭಾಳ ಈಸಿಯಾಗಿರ್ತು. ಸೊ ನಿಮ್ಮ ಸ್ಕೋರ್ಗಳನ್ನು ನೀವೇನು ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಯಾರದೆಲ್ಲ ಎಷ್ಟು ಸ್ಕೋರ್ ಆಗಿದೆ, ಆಮೇಲೆ ನಿಮಗೆ ಯಾವ ಪ್ರಶ್ನೆಗಳು ಅಪ್ಲೈಡ್ ಅನಿಸಿದ್ದಾವೆ, ಓಕೆ, ಅದು ಇಂಪಾರ್ಟೆಂಟ್ ಅದ. ಯಾಕಂದರೆ ನಿಮ್ಗೆ ಅಪ್ಲೈಡ್ ಅನಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ನನಗೆ ಕೊಟ್ಟಿದ್ರೆ ಸೊ ಮತ್ತು ನಾನು ಅದನ್ನು ಇನ್ನಷ್ಟು ನಿಮಗೆ ಕ್ಲಾರಿಫೈ ಆಗಿ ಏನು ಮಾಡ್ತೀನಪ್ಪ ಅಂದರೆ ತಿಳಿಸ್ತೀನಿ. ಆಮೇಲೆ ನಮ್ಮ ಲೈವ್ ಕ್ಲಾಸ್ ಇರ್ತವೆ. ಸೊ ಲೈವ್ ಕ್ಲಾಸನ್ನು ತಪ್ಪದೆ ಅಟೆಂಡ್ ಆಗಿ. ಸೊ ಆ ಲೈವ್ ಕ್ಲಾಸಲ್ಲಿರ್ತಕ್ಕಂಥ ಬಂದೇ ಬರ್ತಕ್ಕಂಥ ನಿಮಗೆ ಪ್ರಶ್ನೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ನಿಮಗೆ ಕೊಡ್ತಾ ಇದ್ದೀವಿ. ಸೊ ಅದನ್ನೆಲ್ಲವುಗಳು ಕೂಡ ನಮ್ಮ ಲೈವ್ ಕ್ಲಾಸಲ್ಲಿ ಸಿಗ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಸೊ ಅಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡ್ತಾಯಿರಿ. ಸೊ ನಮ್ಮ ಲೈವ್ ಕ್ಲಾಸನ್ನು ಅಟೆಂಡ್ ಮಾಡಿದರೆ ಸಾಕು. ಸೊ ನೀವು ಖಂಡಿತವಾಗಿರ್ತಕ್ಕಂಥ ಏನು ಮಾಡ್ತೀರಪ್ಪ ಅಂದರೆ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಸೊ ನಾಳೆ ಬರ್ತಕ್ಕಂಥ ಇಂಗ್ಲೀಷ್ನಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ ಅಂದರೆ ಒಳ್ಳೆಯ ಅಂಕಗಳನ್ನು ಬರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಎಲ್ಲವುಗಳನ್ನು ಕೊಡ್ತಾ ಇದ್ದೀವಿ. ಸೊ ಅವುಗಳನ್ನು ಕೂಡ ಲಿಂಕನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಮತ್ತೆ ಏನಾದರೂ ಕಮೆಂಟ್ಸ್ ಇದ್ದರೆ ತಾವುಗಳು ಕೊಡ್ಬೋದು. ಸೊ ನಿಮ್ಮ ಕಮೆಂಟ್ಸ್ಗಳಿಗೂ ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ಉತ್ತರಗಳನ್ನು ಕೊಡ್ತೀನಿ ಅಂತ ಹೇಳ್ತಾ, ಲೈವ್ಗೆ ಕೆಲವೇ ಕ್ಷಣಗಳಲ್ಲಿ ಕೂಡ ನಾನು ಲೈವ್ಗೂ ಕೂಡ ಬರ್ತೀನಿ. ಸೊ ಲೈವಲ್ಲಿ ಬಂದರೆ ಸೊ ನಿಮಗೂ ಕೂಡ ಏನಾಗ್ತದಪ್ಪ ಅಂದರೆ ಆನ್ಸರ್ಸ್ಗಳು ಸಿಗ್ತಾವೆ. ಸೊ ಬಾಯ್.